ಆದಷ್ಟು ಚುನಾವಣೆ ಒಂದು ಕೊನೆ ಹಂತದಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆಯಿಂದ ನಿನ್ನೆ ಸಂಜೆವರೆಗೂ ಕೂಡ ಸುಮಾರು ಒಂದು 5-6 ಜಿಲ್ಲಾ ಪಂಚಾಯತಿ ಕೇಂದ್ರಗಳಿಗೆ ಭೇಟಿ ಕೊಡುವಂಥ ಪ್ರಯತ್ನ. ಇವತ್ತು ಕೂಡ ಅದೇ ದಿಕ್ಕಲ್ಲಿ ನನ್ನ ಹೊಳೆನೂರು ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಧ್ಯಮ ವರ್ಗದವರು, ಬಡವರು, ಕಾರ್ಮಿಕರು ವಾಸ ಮಾಡ್ತಿರೋ ಒಂದು ಕೇಂದ್ರಕ್ಕೆ ಇವಾಗ 10 ಗಂಟೆ ನಾನು ಭೇಟಿಯನ್ನು ಕೊಡ್ತಾ ಇದ್ದೀನಿ. ವಾತಾವರಣ ತುಂಬ ದಿನ ದಿನ ಬದಲಾವಣೆ ಆಗ್ತಾ ಇದೆ. ಅನೇಕ ಪಕ್ಷಗಳ ಮುಖಂಡರುಗಳು ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಏನು ಸುಳ್ಳು ಭರವಸೆಗಳನ್ನು ಕಾಂಗ್ರೆಸ್ ಪಕ್ಷ ಏನು ಕೊಡ್ತಾ ಇದೆ ಅದ್ರ ಬಗ್ಗೆ ಜಾಗೃತಿಗೊಳಿಸುವಂಥ ಕೆಲಸನೂ ಕೂಡ ಪಕ್ಷದ ಒಂದು ವೇದಿಕೆಗಳಲ್ಲಿ, ರಾಜಕೀಯ ವೇದಿಕೆಗಳಲ್ಲಿ ಆ ಕೆಲಸನೂ ಕೂಡ ಮಾಡ್ತಾ ಇದ್ವಿ. 100% ವಿಶ್ವಾಸ ಇದೆ. ತುಂಬ ಒಳ್ಳೆಯ ವಾತಾವರಣ ಇದೆ. ತುಂಬ ಒಳ್ಳೆಯ ಅಂತರದಲ್ಲಿ ಜನ ಈ ಬಾರಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಿಗೆ, ಕಮಲದ ಗುರುತಿಗೆ, ಮೋದಿಜಿಯವರಿಗೆ ಮತವನ್ನು ನಮ್ಮ ಕ್ಷೇತ್ರದಲ್ಲಿ ಚಲಾವಣೆ ಮಾಡ್ತಾರೆ. ಮನೆ ಮನೆಗೆ ಅವರು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರೆ, ಅಶ್ಯೂಟ್ ಕೊಡ್ತಾ ಇದ್ದಾರೆ. ಮನೆ ಮನೆಗೆ ಒಂದು ಹೊಸದಾಗಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ತಾಯಿಂದರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಾವೇ ಹೇಳಿ, ನಮ್ಮ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 68 ಕೋಟಿ ನಮ್ಮ ಹೆಣ್ಮಕ್ಳೇ ಇದ್ದಾರೆ. ಒಬ್ಬಳು ಹೆಣ್ಮಗಳಿಗೆ 1 ಲಕ್ಷ ರೂಪಾಯಿ ಕೊಡಬೇಕು ಅಂದರೂ ಕೂಡ 68 ಲಕ್ಷ ಕೋಟಿ ಆಗುತ್ತೆ. 68 lakhs crores ಆಗುತ್ತೆ. ನಮ್ಮ ದೇಶದ ಬಜೆಟೇ 45 lakhs crores, 45 ಲಕ್ಷ ಕೋಟಿ. ಹಾಗಾಗಿ ಇದು ಸಾಧ್ಯ ಇಲ್ಲ. ಅದಾದಮೇಲೆ ನಮ್ಮ ಪಕ್ಷಗಳ ಹೇಳಿಕೆಗಳನ್ನು ನೋಡಿಕೊಂಡು ನಾವು ಪ್ರತಿ ಹೆಣ್ಮಕ್ಳು ಅಂತ ಹೇಳಿಲ್ಲ, ಒಂದು ಕುಟುಂಬಕ್ಕೆ ಒಬ್ಬರಿಗೆ ಅಂತ ಹೇಳಿದ್ರು. ಕುಟುಂಬ ಅಂತ ತಗೊಂಡ್ರೂ ಕೂಡ 38 ಕೋಟಿ ಕುಟುಂಬಗಳಿಗೆ 38 ಲಕ್ಷ ಕೋಟಿ ಆಗುತ್ತೆ. ದೇಶದ ಬಜೆಟ್ಟು 45 ಲಕ್ಷ ಕೋಟಿ. ಹಾಗಾಗಿ ಇನ್ನು ಉಳಿದಂಥ ದೇಶದ ವ್ಯವಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ಬೇಕಲ್ಲ. ಇದ್ಯಾವುದು ಕೂಡ ಸಾಧ್ಯ ಇಲ್ಲದಂಥ ವಿಚಾರ. ಮತ್ತು ಕಾಂಗ್ರೆಸ್ ಇವತ್ತು ರಾಷ್ಟ್ರೀಯ ಪ್ರಣಾಳಿಕೆ ಆದರೂ ಕೂಡ ಅವ್ರದ್ದು ಈ ಕರ್ನಾಟಕ ಒಂದು ರಾಜ್ಯಕ್ಕೆ ಸೀಮಿತವಾಗಿ ಚಿಂತನೆ ಮಾಡ್ತೀವಿ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಸ್ಪರ್ಧೆ ಮಾಡಿದ್ರೆ 200 ಚಿಲ್ಲರೆ, ಇದು ಮೆಜಾರಿಟಿ ಬರಬೇಕು ಅಂದ್ರೂ ಕೂಡ 278-79 ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಸ್ಪರ್ಧೆ ಮೆಜಾರಿಟಿಗಿಂತ ಕಮ್ಮಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ನಾನು ಮೆಜಾರಿಟಿ ಬರ್ತೀವಿ, ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಗಳು ಆಗ್ತಾರೆ, ಅವ್ರು ಇನ್ನೂ ಕೂಡ ಗೆಲ್ಲದೆ ಕ್ವಶನ್ ಮಾರ್ಕಾಗಿ ಉಳಿದಿದೆ ಇವತ್ತು. ಇಂಥ ಸಂದರ್ಭದಲ್ಲಿ ಈ ರೀತಿ ಸುಳ್ಳು ಅಪಪ್ರಚಾರಗಳೇನು ಮಾಡ್ತಾ ಇದ್ದಾರೆ. ಜನ ತುಂಬ ಎಚ್ಚರಿಕೆಯಿಂದ ಇದೆಲ್ಲದೂ ಕೂಡ ಗಮನಿಸ್ತಾ ಇದ್ದಾರೆ. ಈ ಬಾರಿ 100ಕ್ಕೆ 100 ನಿನ್ನೆ ನಡೆದಂಥ ಚುನಾವಣೆ ಫಸ್ಟ್ ಫೇಸಲ್ಲಿ ಸುಮಾರು 15 ಕ್ಷೇತ್ರದಲ್ಲಿ ಏನು ಚುನಾವಣೆ ನಡೀತು, ಈಗಿರೋ ಪ್ರಕಾರ 15ಕ್ಕೆ 15 ಕೂಡ 14ಕ್ಕೆ 14 ಕೂಡ